ಮಂತ್ರಿ ಸ್ಥಾನ ದಕ್ಕದ ವಿಚಾರಕ್ಕೆ ಜಮೀರ್ ಈಗ ಫಸ್ಟ್ ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ನನ್ನನ್ನ ಮಂತ್ರಿ ಮಾಡಿದ್ರು ಓಕೆ, ಮಾಡಿಲ್ಲ ಅಂದ್ರೂ ಓಕೆ ಅಂತ ಏನು ಮಂತ್ರಿ ಸ್ಥಾನ ದಕ್ಕದ ವಿಚಾರಕ್ಕೆ ಜಮೀರ್ ಈಗ ಫಸ್ಟ್ ರಿಯಾಕ್ಷನ್ ಅನ್ನ ನೀಡುವಂಥದ್ದು. ನನ್ನನ್ನ ನೀವು ಮಂತ್ರಿ ಮಾಡಿದ್ರು ಓಕೆ, ಮಾಡಿಲ್ಲ ಅಂದ್ರೂ ಓಕೆ, ನನಗೆ ಬೇಸರ ಇಲ್ಲ, ಮುಖದಲ್ಲಿ ಬೇಸರ ಕಾಣೋದು ಇಲ್ಲ. ಡಿ.ಕೆ. ಸುರೇಶ್ ಭೇಟಿಯ ಬಳಿಕವಾಗಿ ಜಮೀರ್ ಈ ರೀತಿ ಅಚ್ಚರಿ ಹೇಳಿಕೆಯನ್ನ ನೀಡಿರುವಂಥದ್ದು. ಮೊದಲನೇ ಪಟ್ಟಿಯಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ ಅಂದ್ಕೊಂಡಿದ್ದೆ, ಆದ್ರೆ ಆಗಲಿಲ್ಲ. ಎರಡನೇ ಪಟ್ಟಿಯಲ್ಲಿ ಬರೆದಿದ್ರು ಯಾವುದೇ ಬೇಜಾರಿಲ್ಲ, ನಾನು ಬಹಿರಂಗವಾಗಿಯೇ ಮಂತ್ರಿ ಸ್ಥಾನ ಕೇಳಿಲ್ಲ, ಕೇಳೋದು ಇಲ್ಲ, ಎಲ್ಲ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಜಮೀರ್ ಈಗ ತಿಳಿಸಿರುವಂಥದ್ದು. ಮಂತ್ರಿ ಸ್ಥಾನ ಹಕ್ಕದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಜಮೀರ್. ನನ್ನನ್ನ ಮಂತ್ರಿ ಮಾಡಿದ್ರು ಓಕೆ, ಮಾಡಿಲ್ಲ ಅಂದ್ರೂ ಓಕೆ, ನನಗೆ ಯಾವುದೇ ರೀತಿಯ ಬೇಸರ ಇಲ್ಲ, ಮುಖದಲ್ಲಿ ಬೇಸರ ಕಾಣೋದು ಇಲ್ಲ ಅಂತ ಏನು ಡಿ.ಕೆ. ಸುರೇಶ್ ಅವರನ್ನ ಭೇಟಿ ಮಾಡಿದ ಬಳಿಕವಾಗಿ ಅಚ್ಚರಿಯ ಒಂದು ಹೇಳಿಕೆಯನ್ನ ಈಗ ಜಮೀರ್ ನೀಡ್ತಾ ಇರುವಂಥದ್ದು. ಮೊದಲನೆಯ ಪಟ್ಟಿಯಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ, ಪರವಾಗಿಲ್ಲ, ಎರಡನೇ ಪಟ್ಟಿಯಲ್ಲಿ ಬರೆದಿದ್ರು ಕೂಡ ಯಾವುದೇ ರೀತಿಯ ಬೇಸರ ಇಲ್ಲ, ನಾನು ಬಹಿರಂಗವಾಗಿ ಮಂತ್ರಿ ಸ್ಥಾನ ಕೇಳಿಲ್ಲ, ಕೇಳೋದು ಇಲ್ಲ ಅಂತ ಜಮೀರ್ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ನಾನು ಕೇಳ್ತಾ ಇದ್ದೀನಿ, ಗೊತ್ತು ಅಲ್ಲ ಏನಿಲ್ಲ, ನಾನು ಪದೇ ಪದೇ ಅವಾಗ ಹೇಳ್ತಾನೆ ಇರ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡಿದಾಗ ಅದಕ್ಕೆ ಬದ್ಧ ಅಂತ. ಫಸ್ಟ್ ಲಿಸ್ಟಲ್ಲಿ ಮಾಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದೆ, ಸೆಕೆಂಡ್ ಲಿಸ್ಟಲ್ಲೂ ಮಾಡ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮಾಡಿಲ್ಲ ಅಂದ್ರೂ ನನಗೇನು ಸಮಸ್ಯೆ ಇಲ್ಲ, ತೊಂದರೆ ಏನಕ್ಕೆ ಪ್ರೊಟೆಸ್ಟ್ ನಾನು ಅಭಿಮಾನಿಗಳು ಮಾಡ್ತಾರೆ, ನಾನು ಮಾಡ್ತಾ ಇದ್ದೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ನಾನು ಮಂತ್ರಿ ಮಾಡಿ ಅಂತ ಮಧ್ಯದಲ್ಲಿ ಕೇಳ್ತಾ ಇದ್ದೀನಿ. ಅಭಿಮಾನಿಗಳು ಎಲ್ಲಾದರೂ ಸಹಜ, ಅದು ಅವರವ್ರ ಅಭಿಮಾನಿಗಳು ಅವ್ರ ಲೀಡರ್ನ ಮಂತ್ರಿ ಮಾಡಂತ ಕೇಳೋದಂತ ಎಲ್ಲ ಕಡೆ ಸಹಜ, ಅದು ಬಹಳ ಜನ ಕೇಳ್ತಾರೆ, ಅದು ನನಗೂ ಕೇಳ್ತಾರೆ. ಖಂಡಿತ ಇಲ್ಲ, ಏನೂ ಇಲ್ಲ. ನನ್ನ ಮುಖದ ಮೇಲೆ ಕಾಣ್ತಾ ಇದೆಯಾ ಬೇಸ ಇದೆಯಾ ಅಂತ? ನನ್ನ ಮುಖದ ಮೇಲೆ ನಾ ಕಾಣ್ತಾ ಇದೆಯಾ ಬೇಸ ಇದೆಯಾ ಅಂತ? ಖಂಡಿತ ಏನೇನಿಲ್ಲ, ಗೊತ್ತು ಅಲ್ಲ ಏನಿಲ್ಲ, ನಾನು ಪದೇ ಪದೇ ಅವಾಗ ಹೇಳ್ತಾನೆ ಇರ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್. ಏನೋ ಮಂತ್ರಿ ಸ್ಥಾನ ದಕ್ಕದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊದಲ ಬಾರಿ ನನ್ನನ್ನು ಮಂತ್ರಿ ಮಾಡಿದ್ರು ಓಕೆ, ಮಾಡಲಿಲ್ಲ ಅಂದ್ರೂ ಓಕೆ, ಅದರಲ್ಲಿ ಯಾವುದೇ ರೀತಿಯ ಬೇಸರ ಇಲ್ಲ, ನನ್ನ ಮುಖದಲ್ಲಿ ಬೇಸರ ಕಾಣಿಸೋದು ಇಲ್ಲ ಅಂತ ಕೂಡ ಹೇಳಿರುವಂಥದ್ದು. ಡಿ.ಕೆ. ಸುರೇಶ್ ಅವರನ್ನ ಭೇಟಿ ಮಾಡಿದ ಬಳಿಕವಾಗಿ ಈ ರೀತಿಯ ಅಚ್ಚರಿಯ ಹೇಳಿಕೆಯನ್ನು ಈಗ ಜಮೀರ್ ನೀಡಿದ್ದಾರೆ. ಮೊದಲನೆಯ ಪಟ್ಟಿಯಲ್ಲಿ ನನಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದೆ, ಆದರೆ ಆಗಿಲ್ಲ. ಎರಡನೇ ಪಟ್ಟಿಯಲ್ಲಿ ಬರೆದಿದ್ರು ಕೂಡ ಯಾವುದೇ ರೀತಿಯ ಬೇಜಾರಿಲ್ಲ ನನಗೆ, ನಾನು ಬಹಿರಂಗವಾಗಿ ಮಂತ್ರಿ ಸ್ಥಾನದ ಒಂದು ಆಕಾಂಕ್ಷೆ ಎಲ್ಲ ಕೇಳಿಲ್ಲ, ನಾನು ಮಂತ್ರಿ ಸ್ಥಾನವನ್ನು ಕೇಳಿಲ್ಲ, ಕೇಳೋದು ಇಲ್ಲ, ಎಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ಹೈಕಮಾಂಡ್ ಕೊಟ್ಟರು ಓಕೆ, ಕೊಡಲಿಲ್ಲ ಅಂದ್ರೂ ಓಕೆ, ಯಾವುದೇ ರೀತಿಯ ಬೇಸರ ಇಲ್ಲ ಅಂತ ಜಮೀರ್ ಈಗ ಹೇಳಿಕೆ ನೀಡಿದ್ದಾರೆ. ಏನು ಮಂತ್ರಿ ಸ್ಥಾನ ದಕ್ಕದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಈಗ ಫಸ್ಟ್ ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ನನ್ನನ್ನು ಮಂತ್ರಿ ಮಾಡಿದ್ರು ಓಕೆ, ಮಾಡಿಲ್ಲ ಅಂದ್ರೂ ಓಕೆ, ನಾನು ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿಲ್ಲ, ನನಗೆ ಯಾವುದೇ ರೀತಿಯ ಬೇಸರ ಇಲ್ಲ, ಮಂತ್ರಿ ಸ್ಥಾನ ಸಿಕ್ಕಿದ್ರೂ ಖುಷಿ ಆಗುತ್ತೆ, ಸಿಗಲಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ, ಯಾವುದೇ ರೀತಿಯ ಬೇಸರ ಇಲ್ಲ ಅಂತ ಡಿ.ಕೆ. ಸುರೇಶ್ ಅವರನ್ನ ಭೇಟಿ ಮಾಡಿದಂತಹ ಬಳಿಕವಾಗಿ ಜಮೀರ್ ಈಗ ಒಂದು ಫಸ್ಟ್ ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದೆ, ಆದ್ರೆ ಸಿಕ್ಕಿಲ್ಲ, ಪರವಾಗಿಲ್ಲ, ಅದರಿಂದ ಯಾವುದೇ ರೀತಿಯ ಬೇಜಾರಿಲ್ಲ, ನಾನು ಬಹಿರಂಗವಾಗಿಯೇ ಮಂತ್ರಿ ಸ್ಥಾನ ಕೇಳಿಲ್ಲ, ಕೇಳೋದು ಇಲ್ಲ ಅಂತ ಜಮೀರ್ ಹೇಳಿಕೆ ನೀಡಿದ್ದಾರೆ.